ಇತ್ತೀಚೆಗೆ ಏನಾಗಿದೆ ಗೊತ್ತಾ, ಕನ್ನಡ ವರ್ಣಮಾಲೆ ಅಕ್ಷರವನ್ನ ಗುರುತಿಸೋದು, ಕಾಗುಣಿತಗಳು, ಇದರ ಅರಿವೇ ಕೆಲವು ಮಕ್ಕಳಿಗೆ ಇಲ್ಲದೆ ಹೋಗ್ತಾ ಇದೆ. ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಈ ಕನ್ನಡದ ಅಕ್ಷರಮಾಲೆ ವರ್ಣಮಾಲೆ ಬಗ್ಗೆ ನಾನು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊತೀನಿ. ಯಾಕಂದ್ರೆ ಅಡಿಪಾಯ ಗಟ್ಟಿಯಾಗಿದ್ರೆ ಬಿಲ್ಡಿಂಗ್ ಗಟ್ಟಿಯಾಗಿರುತ್ತೆ, ಬಹುಮಹಡಿ ಕಟ್ಟಡ ಗಟ್ಟಿಯಾಗಿರುತ್ತೆ. ಹಾಗಾಗಿ ವರ್ಣಮಾಲೆ ಬಗ್ಗೆ ಒಂದು ಸಣ್ಣ ಮಾಹಿತಿ, ಸಣ್ಣ ಸೆಷನ್ನಲ್ಲಿ ಬನ್ನಿ. ಕನ್ನಡ ವರ್ಣಮಾಲೆ ಇವತ್ತಿನ ಈ ಸೆಷನ್. ಮಕ್ಕಳು ನೀವು ಇಲ್ಲಿ ನೋಡ್ಬೋದು, ನೀವು 13 ಮತ್ತೆ 2 ಮತ್ತೆ 34 ಅಂತ ನಾನೇನು ಬರೆದಿದ್ದೀನಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇಲ್ಲಿ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. 49 ಪ್ರಸ್ತುತ. ಯಾವ್ಯಾವು? ಅದನ್ನು 3 ಭಾಗವಾಗಿ ಮಾಡ್ತೀವಿ ನಾವು, 3 ಭಾಗವಾಗಿ ವಿಂಗಡಿಸ್ತೀವಿ ನಾವು. ಸ್ವರಗಳು 13 ಅಲ್ಲೇ ಇದೆ, ಯೋಗವಾಹಕಗಳು 2, ವ್ಯಂಜನಗಳು 34. ಒಟ್ಟು ನೀವು ಇದನ್ನು ಟೋಟಲ್ ಮಾಡಿ 49 ನಂಬರ್ ಸಿಗುತ್ತೆ ನಿಮಗೆ. ಹಾಗಾಗಿ ವರ್ಣಮಾಲೆಯಲ್ಲಿ ನಾವು 3 ವಿಧಗಳನ್ನು ಈ ರೀತಿ ವಿಂಗಡಿಸ್ಬೋದು. ಮುಂದಿನ ಪೇಜಲ್ಲಿ ನೋಡೋಣ. ಮಕ್ಕಳೇ, ದೀರ್ಘ ಸ್ವರ, ಹ್ರಸ್ವ ಸ್ವರ ಯಾವುದರಲ್ಲಿ? ಸ್ವರಗಳಲ್ಲಿ ಎಷ್ಟು ವಿಧ ಇದೆ ಅಂದರೆ, ನಾವು ಸಹಜವಾಗಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಹೇಳಿ ನಾವು ಹೇಳ್ತೀರಿ, ಪ್ಲುತ ಸ್ವರ ಅಂತೀರಿ. ಆದರೆ ಇಲ್ಲಿ ನಾವು ಮಾಹಿತಿ ನಿಮಗೆ ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ ಮಾತ್ರ ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ನಾನು ನೋಡಿ, ಹ್ರಸ್ವ ಸ್ವರ 6, ದೀರ್ಘ ಸ್ವರ 7, 6 ಹ್ರಸ್ವ ಸ್ವರಗಳು, 7 ದೀರ್ಘ ಸ್ವರಗಳು. ಯಾವುದಂತ ನೋಡೋಣವಾ? 6, 7 ಹ್ರಸ್ವ ಸ್ವರ, ದೀರ್ಘ ಸ್ವರ 6, 7 ನೋಡೋಣ ಯಾವುದು ಅಂತ. ಮಕ್ಕಳೇ, ಹ್ರಸ್ವ ಸ್ವರಗಳನ್ನ ಗುರ್ತಿಡಿತೀನಿ ನಾನೀಗ, ಗುರ್ತಿಸ್ತೀನಿ ನೋಡಿ. ಆ, ಈ, ಉ, ಎ, ಓ, ರು. ಏನು ಈ ಮಾಲೆ ಇದೆಯಲ್ಲ, ಹೂವಿನ ಮಾಲೆ ತರ, ತೋರಣ ತರ ಮಾಡಿದ್ದೇನಲ್ವಾ, ಇಲ್ಲಿರ್ತಕ್ಕಂಥ 6 ಪದಗಳು ಹ್ರಸ್ವ ಸ್ವರಗಳು. ಏನು ಹ್ರಸ್ವ ಸ್ವರಗಳಂದ್ರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ಹ್ರಸ್ವ ಸ್ವರಗಳು. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡೋದು. ಇಲ್ಲಿರ್ತಕ್ಕಂಥ 6 ಪದಗಳು ಹ್ರಸ್ವ ಸ್ವರಗಳು. 6 ಹೊಡೆದಂಗೆ ಆಯ್ತಲ್ಲ ಕ್ರಿಕೆಟ್ನಲ್ಲಿ. ಬನ್ನಿ ದೀರ್ಘ ಸ್ವರಕ್ಕೆ ಹೋಗೋಣ. ಅಲ್ಲಿ 7 ಅಂತ ಹಾಕಿದ್ದೀನಿ ನಾನು. ದೀರ್ಘ ಸ್ವರಗಳು 7 ಅಂತ ಅರ್ಥ. ಅದು 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ದೀರ್ಘ ಸ್ವರಗಳು. ಆ ನೋಡಿ, 2 ಮಾತ್ರ ಕಾಲ. ಈ ದೀರ್ಘ ಸ್ವರ. ಊ 2 ಮಾತ್ರ ಕಾಲ. ಏ, ಐ, ಓ, ಔ. ಇಲ್ಲಿರ್ತಕ್ಕಂಥ 7 ಇದೆಯಲ್ಲ, ಇದನ್ನ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಎಳಿಬೇಕಲ್ವಾ, ರಬ್ಬರ್ ಹೇಳ್ದಂಗೆ. ಎಷ್ಟಿದೆ ಗೊತ್ತಾ ನೋಡಿ, ನಂಬರ್ ಓಡಾಡುತ್ತೆ ನೋಡಿ. ಈಗ 7 ದೀರ್ಘ ಸ್ವರಗಳು. ಕ್ಲಿಯರ್ ಆಯ್ತಲ್ಲ? ಮುಂದೆ ನೋಡೋಣ ಮಕ್ಕಳು. ಯೋಗವಾಹಕಗಳು ಅಂತ ನಾನು 2 ತೋರಿಸಿದ್ನಲ್ವಾ, ಬಹಳ ಸಿಂಪಲ್. 2
ಅಂ, ಆಹಾ, ಇದೆಯಲ್ಲ, ಇದು ದೀರ್ಘ ಸ್ವರ. ಇದು ಅಂದ್ರೆ ಸಾರಿ, ಯೋಗವಾಹಕಗಳು. ಒಂದು ಅನುಸ್ವಾರ ಮತ್ತೆ ವಿಸರ್ಗ ಅಂತ, 1 0 2 0 ಅಂತ ಹೇಳಿ. ಇದು ಯೋಗವಾಹಕಗಳೆರಡು. ಮುಂದೆ ನೋಡೋಣ. ಬಾಕ್ಸ್ ಒಳಗಡೆ ಬೇಕದು. ವ್ಯಂಜನಗಳಲ್ಲಿ 2 ವಿಧ ಇದೆ. ಈಗ ವ್ಯಂಜನಗಳು ಬರ್ತೇನೆ, 34 ಇದೆಯಲ್ಲ. ವರ್ಗೀಯ ವ್ಯಂಜನ ಬರುತ್ತೆ ನೋಡಿ. ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9. ವರ್ಗೀಯ ವ್ಯಂಜನ 25, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಅವರ್ಗೀಯ ವ್ಯಂಜನ ಅದು ಬೇರೆ ಕ್ಯಾಟಗರಿ, ಅದು ಯಾರ, ಲಾಭ, ಶೇಷ, ಸಾಹ, ಳ ಅಂತ. ನೋಡೋಣ ವರ್ಗೀಯ ವ್ಯಂಜನಗಳು ಯಾವುದು. ಅದರಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳನ್ನ ಗುರುತಿಸ್ತೀನಿ ನೋಡಿ ನಾನು. ಮತ್ತೆ ಅನುನಾಸಿಕಗಳು. ಮಕ್ಕಳೇ, ವ್ಯಂಜನಗಳು ಸ್ಟಾರ್ಟ್ ಆಗ್ತದೆ 25. ಕ, ಖ ಮಹಾಪ್ರಾಣ, ಅಲ್ಪಪ್ರಾಣ, ಮಹಾಪ್ರಾಣ. ಸ್ವಲ್ಪ ಪ್ರಾಣ ಇದೆ, ಜಾಸ್ತಿ ಪ್ರಾಣ ಇದೆ, ಮಹಾಪ್ರಾಣ. ಗ, ಘ, ಞ, ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಮಕ್ಕಳೇ, ಫಸ್ಟ್ ಸಾಲು ಮತ್ತೆ 3ನೇ ಸಾಲು ರೆಡ್ ಕಲರ್ ಅಲ್ಲಿ ಏನಾಗಿದೆಯಲ್ಲ, ಅದು ಅಲ್ಪ ಪ್ರಾಣಗಳು. ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ದೀರ್ಘ ಮಹಾಪ್ರಾಣಗಳು. ಗ್ರೀನ್ ಇಂಕಲ್ಲಿ ಇದೆಯಲ್ಲ, ಅದು ಅನುನಾಸಿಕಗಳು. ಮೂಗಿನ ಸಹಾಯದಿಂದ ಮಾತನಾಡುವ ಅಕ್ಷರಗಳನ್ನ ನಾವು ಅನುನಾಸಿಕಗಳು ಅಂತೀವಿ. ಅಲ್ಲಿಗೆ 10 ಅಲ್ಪ ಪ್ರಾಣ, ರೆಡ್ ಇದೆ ನೋಡಿ, 10 ಅಲ್ಪ ಪ್ರಾಣ, 10 ಮಹಾಪ್ರಾಣ, 5 ಅನುನಾಸಿಕಗಳು. ಅಲ್ಲಿಗೆ 25 ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಸಿಗುತ್ತೆ ನಮ್ಗೆ. ಈಗ ನೋಡಿ, ಅನುನಾಸಿಕಗೆ ಮಾಲೆ ಹಾಕ್ತೀನಿ ನೋಡಿ, ಹಾರ ಹಾಕ್ತೀನಿ ನಾನು. ಅನುನಾಸಿಕಗಳಿಗೆ ರೆಡ್ಡು ಅಲ್ಪಪ್ರಾಣ, ಎಲ್ಲೋ ಮಹಾಪ್ರಾಣ. ಈ ಹಾರ ಹಾಕಿದ್ ಬಂದು ಅನುನಾಸಿಕಗಳು. ಅಲ್ಲಿಗೆ 25 ವರ್ಗೀಯ ವ್ಯಂಜನ ಆಯ್ತು. ಇನ್ನು ಲಾಸ್ಟ್ 9 ಅವರ್ಗೀಯ ವ್ಯಂಜನ. ಯಾವುದು? ಯ, ರ, ಲ, ವ, ಶೇ, ಶ, ಸ, ಹ, ಳ. ಈ 9 ಪದಗಳಿದೆಯಲ್ಲ, ಇವು ಅವರ್ಗೀಯ ವ್ಯಂಜನಗಳು 9. ಮಕ್ಕಳೇ, ಈ ಒಂದು ಸಣ್ಣ ಸೆಷನ್ ಅಲ್ಲಿ ಬಿಡಿಸ್ಕೋರ್ಸ್ಬೇಕಲ್ವಾ? ಇಲ್ಲಾಂದ್ರೆ ಅಡಿಪಾಯ ಕರೆಕ್ಟ್ ಆಗಿರ್ಬೇಕು. ಈ ಅಕ್ಷರಗಳು ಗೊತ್ತಾದ್ರೆ ಮಾತ್ರ, ಅಂದ್ರೆ ರಸಸ್ವರ, ದೀರ್ಘಸ್ವರ, ಅನುಸ್ವಾರ, ವಿಸರ್ಗ, ಆಮೇಲೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು, ಇವೆಲ್ಲ ಗೊತ್ತಾದ್ರೆ ಖಂಡಿತವಾಗ್ಲೂ ನಮಗೆ ಬ್ರಿಡ್ಜ್ ಗಟ್ಟಿ ಆಗುತ್ತೆ. ಇದ್ರ ಜೊತೆ ಕಾಗುಣಿತ ಗೊತ್ತಾಗ್ಬಿಟ್ರೆ ಖಂಡಿತವಾಗ್ಲೂ ನಮಗೆ ಓದೋದಕ್ಕೆ, ಬರೆಯೋದಕ್ಕೆ ಎಲ್ಲ ಈಸಿ ಆಗುತ್ತೆ. ನನ್ನ ಮುಂದಿನ ಸೆಷನ್ನಲ್ಲಿ ನಾನು ಆ ರಸ, ಅದಕ್ಕೆ ಚಿತ್ರಗಳನ್ನು ಹಾಕ್ತಾ ನಿಮ್ಮ ಜೊತೆಲಿ ಅದರ ಜೊತೆ ನಾನು ಒಂದು ವಿಡಿಯೋ ಮಾಡ್ತೀನಿ. ನೋಡ್ತಾ ಇರಿ ಈ ವಿಡಿಯೋವನ್ನು. ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ವರ್ಣಮಾಲೆ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಮಕ್ಕಳಿಗೆಲ್ಲ ಪ್ರತಿಯೊಬ್ಬರು ಕೂಡ ವರ್ಣಮಾಲೆ ಕಡೆ ಗಮನ ಇರಬೇಕು. ಯಾಕಂದರೆ 10th ಸ್ಟ್ಯಾಂಡರ್ಡಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಅಲ್ಪಪ್ರಾಣ, ಅನುನಾಸಿಕ ಅಥವಾ ರಸಸ್ವರ ಯಾವುದೇ ಕೇಳ್ತಾರೆ. ಹಾಗಾಗಿ ವರ್ಣಮಾಲೆ ಅನ್ನೋದು ಒಂಥರ ಟಾನಿಕ್ ಇದ್ದಂಗೆ, ನಮಗೆ ಸಂಜೀವಿನಿ ಇದ್ದಂಗೆ ನಮ್ಮ ಕನ್ನಡ ಕಲಿಯಲ್ಲಿ. ಥ್ಯಾಂಕ್ ಯು ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಮುಂದಿನ ವಿಡಿಯೋಗೋಸ್ಕರ ವಾಚ್ ಮಾಡ್ತಾರೆ, ಒಂದು ಸಬ್ಸ್ಕ್ರೈಬ್ ಕೊಡಿ. ಥ್ಯಾಂಕ್ ಯು.